ಬೆಂಗಳೂರಿನ ಗ್ಲೋಬಲ್ ಗ್ರೂಪ್ಸ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ವತಿಯಿಂದ ವಾರ್ಷಿಕ ಕ್ರೀಡಾ ಉತ್ಸವವನ್ನು ನಡೆಸಲಾಯಿತು. ಸದ್ಯ ಈ ವಾರ್ಷಿಕ ಕ್ರೀಡಾ ಉತ್ಸವದಲ್ಲಿ ಯುವ ಮುಖಂಡ ಪ್ರದೀಪ್ ಕೃಷ್ಣ ಖಾಸಗಿ ಶಾಲಾ ಪ್ರಾಂಶುಪಾಲ ಡಾಕ್ಟರ್ ಆಯೂಬ್ ಖಾನ್ ಸೇರಿ ಹಲವರು ಭಾಗವಹಿಸಿದರು. ಇದೇ ವೇಳೆ ಉತ್ಸವದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆದ್ದಿದ್ದಾರೆ. ಮಕ್ಕಳಿಗೆ ಒಂದು ಹೆಲ್ತಿ ಮೈಂಡ್ ಬೇಕು ಅಂದರೆ ನಾವು ಸ್ಪೋರ್ಟ್ಸ್ ಮಾಡಿದ್ರೇ ಖಂಡಿತ ಅವರು ಫಿಟ್ನೆಸ್ ಎಲ್ಲ ಇರುತ್ತೆ. ನಮ್ಮ ಇದರಲ್ಲಿ ಮುಂಚೆ ಹೇಳ್ತಿದ್ರು ಒನ್ ಆಫ್ ದಿ ಬೆಸ್ಟ್ ಟೀಚರ್ ಯಾರಂದರೆ ಮಕ್ಕಳಿಗೆ ಮೋಟಿವೇಶನ್ನು, ಇನ್ಸ್ಪಿರೇಷನ್ನು ಮತ್ತು ಎನರ್ಜಿ ತರೋ ಥರ ಮತ್ತು ಅವರು ಪಾಠದಲ್ಲೂ ಮುಂದೆ ಬರಬೇಕು ಅಂದರೆ ಅದು ಸ್ಪೋರ್ಟ್ಸ್ ಇಸ್ ದ ಬೆಸ್ಟ್ ಟೀಚರ್. ಬಿಕಾಸ್ ಸ್ಪೋರ್ಟ್ಸಿಂದ ಅವರು ಕಾನ್ಫಿಡೆನ್ಸ್ ಕಳೀತಾರೆ. ಅವರು ಹೆಂಗಂದರೆ ಅವರು ಮೋಟಿವೇಶನ್ ಬರುತ್ತೆ. ಮತ್ತು ಆಟದಲ್ಲಿ ಇರ್ತಾರಂದರೆ ಆಟದಲ್ಲಿ ಇವರು ಎಸ್ಪೆಷಲಿ ಸ್ಪೋರ್ಟ್ಸಲ್ಲಿ ಮುಂದೆ ಬಂದರೆ ಆವಾಗ ಈ ಮಕ್ಕಳಿಗೆ ನಾವೇನು ಮಾಡ್ಬೋದು, ನಾವು ತಂದು ಇದರಲ್ಲೂ ಪಾಠದಲ್ಲೂ ಅವ್ರಿಗೆ ಮುಂದೆ ತರ್ಬೋದು. ನಮ್ಮ ಯೂಸ್ ಆಫ್ ಮೊಬೈಲ್ ಏನಾಗ್ಬಿಟ್ಟೈತೆ, ಮಕ್ಕಳು ಮೊಬೈಲಲ್ಲೇ ಇನ್ವಾಲ್ವ್ ಆಗಿಬಿಟ್ಟು ಅವರು ಮೊಬೈಲ್ ಆ್ಯಕ್ಟಿವಿಟೀಸಲ್ಲೇ ಕ್ರಿಕೆಟ್ ಆಡ್ಕೊಳ್ತಾರೆ, ಮೊಬೈಲಲ್ಲೇ ಫುಟ್ಬಾಲ್ ಆಡ್ಕೊಳ್ತಾರೆ, ಮೊಬೈಲಲ್ಲೇ ಎಲ್ಲ ನಮ್ಮ ನ್ಯಾಷನಲ್ ಗೇಮ್ ಇರಲಿ ಇಂಟರ್ನ್ಯಾಷನಲ್ ಗೇಮ್ ಇರಲಿ ಎಲ್ಲ ಅವ್ರು ಮೊಬೈಲಲ್ಲೇ ಆಡ್ಕೊಳ್ತಾರೆ. ಒಳ್ಳೆ ಬಿಕಾಸ್ ನಾವು ಇದು ಸ್ಕ್ರೀನ್ ಟೈಮ್ನ ಅವರು ಇನ್ವಾಲ್ವ್ ಆಗಬಾರ್ದು ಜಾಸ್ತಿ ಅಂತ ಹೇಳ್ಬಿಟ್ಟು ನಾವು ಸ್ಪೋರ್ಟ್ಸ್ಗೋಸ್ಕರ ಒಂದು ದೊಡ್ಡ ಇವೆಂಟು ಹೆಂಗಂದರೆ ಈ ಇವೆಂಟ್ಗೆ ನಾವು ಭಾಳ ದೊಡ್ಡದಾಗಿ ನಮ್ಮ ಈ ಇವೆಂಟ್ಗೆ ಎಸ್ಪೆಷಲಿ ನಮ್ಮ ರಿಟೈರ್ಡ್ ಆಫೀಸರ್ಸ್, ಆರ್ಮಿ ಆಫೀಸರ್ಸ್ ಬಂದಿದ್ದಾರೆ, ನಮ್ಮ ಶಾಸಕರು ಶ್ರೀ ಎಂ ಕೃಷ್ಣಪ್ಪಾಜಿ ಅವರು ಬಂದಿದ್ದರು, ಮತ್ತು ನಮ್ಮ ಪ್ರಿಯಾ ಕೃಷ್ಣ ಅವರು ಗೋವಿಂದರಾಜನಗರ MLA ಶಾಸಕರು, ಮತ್ತು ನಮ್ಮ ಯೂತ್ ಲೀಡರು ಯಾವಾಗಲೂ ನಮಗೆ ಇನ್ಸ್ಪಿರೇಷನ್ನು ನಮ್ಮ ಶ್ರೀ ಪ್ರದೀಪ್ ಕೃಷ್ಣ ಅವರು ಈ ಎಸ್ಪೆಷಲಿ ಸ್ಪೋರ್ಟ್ಸ್ಗೆ ಅಂದರೆ ಯಾವಾಗಲೂ ಅಷ್ಟೇ ರಹೀಮ್ ಸ್ಪೋರ್ಟ್ಸ್ ಅಂದರೆ ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಮಕ್ಕಳಿಗೆ ಸ್ಪೋರ್ಟ್ಸಲ್ಲಿ ನಾವು ಇದರಲ್ಲಿ ಕಲಿಸ್ಬೇಕು. ಇಲ್ಲಿ ಏನಾಗುತ್ತೆ, ನಮಗೆ ನಮ್ಮ ಲೈಫ್ನಲ್ಲಿ ಸಕ್ಸಸ್ಗಿಂತ ಫೇಲ್ಯೂರ್ ಜಾಸ್ತಿ ಇರುತ್ತೆ. ಆ ಫೇಲ್ಯೂರ್ಗೆ ಓವರ್ಕಮ್ ಅಂದರೆ ಅದಕ್ಕೆ ನಾವು ಮುಂದೆ ಬರಬೇಕು ಅಂದರೆ ನಾನು ಹೇಳ್ತೀನಿ ಸ್ಪೋರ್ಟ್ಸ್ ಈಸ್ ದ ಒನ್ ಸೊಲ್ಯೂಷನ್. ಮಕ್ಕಳಿಗೆ ಸ್ಕೂಲ್ ಬರೋಕ್ಕೆ ಇಂಟ್ರೆಸ್ಟ್ ಇರಬೇಕು ಅಂದರೆ ನಾವು ಆ್ಯಕ್ಟಿವಿಟೀಸ್ ಮಾಡಿದ್ರೇ ಸ್ಕೂಲ್ಗೆ ಬರೋದು. ಬರೀ ಪಾಠ ಮಾಡಿ ಸೈನ್ಸು, ಮ್ಯಾಥ್ಸು, ಸೋಷಲ್ಲು, ಇಂಗ್ಲೀಷು, ಕನ್ನಡ, ಹಿಂದಿ ಅಂತ ನಾವು ಸಬ್ಜೆಕ್ಟ್ ವೈಸ್ ಅವ್ರಿಗೆ ಇದಾಕಿದ್ರೆ ಅವ್ರಿಗೆ ಸ್ಕೂಲ್ ಬರೋಕ್ಕೆ ಏನಾಗುತ್ತೆ, ಇಂಟ್ರೆಸ್ಟ್ ಇರಲ್ಲ. ಮಂಡೇ ಬಂದರೆ ಏನಾಗುತ್ತೆ, ಸಂಡೇನ ಇನ್ನೂ ನಾವು 2 ದಿವಸ ಸಂಡೇ ಬರ್ತಿದ್ರೆ ಖುಷಿ ಆಗಿಬಿಡ್ತಾರೆ. ಮಂಡೇ ಬಂದರೆ ಬೇಜಾರಾಗುತ್ತೆ. ಆದರೆ ಈ ಥರ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅವರು ಸಂಡೇನೂ ಸ್ಕೂಲ್ ಬರೋದು ಒಂದು ಇಷ್ಟ.